ಮತದಾರರ ಹೆಸರುಗಳು 2002ರ ಮತದಾರರ ಪಟ್ಟಿಯಲ್ಲಿ ಇದ್ದರೆ ಅವರು ಆ ಸಮಯದಲ್ಲಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡುವುದು. ಒಂದು ವೇಳೆ 2002ರಲ್ಲಿ ಮತದಾರರು ಆಗಿಲ್ಲದೆ ಇದ್ದರೆ ನಿಮ್ಮ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಅವರು ವಾಸವಿದ್ದಂತಹ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡಬೇಕು. 2002ರ ನಂತರ ಮತದಾರರಾಗಿ ಮದುವೆಯಾದ ಮಹಿಳೆಯರು ಅನಂತರ ತಮ್ಮ ಗಂಡನ ಮನೆಯ ವ್ಯಾಪ್ತಿಯ ಮತದಾರರ ಪಟ್ಟಿಯಲ್ಲಿದ್ದರೆ ಅವರು ಕೂಡ ತಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡಿ ಸ್ಥಳಾಂತರಗೊಂಡಿರುವ ಮಾಹಿತಿಯನ್ನ ನೀಡಬೇಕು. ಸ್ಥಳಾಂತರಗೊಂಡಿರುವ ಮತದಾರರು ಕೂಡ ತಾವು 2002ರಲ್ಲಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡಿ ಮ್ಯಾಪಿಂಗ್ ಕಾರ್ಯವನ್ನ ಪೂರ್ಣಗೊಳಿಸಬೇಕು. 2002ರ ಮತದಾರರ ಪಟ್ಟಿಯು ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಲಭ್ಯ ಇದೆ. ಒಂದು ವೇಳೆ 2002ರಲ್ಲಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು ಗೊತ್ತಿಲ್ಲದೆ ಇದ್ದರೆ BLO ಅಥವಾ ನಿಮ್ಮ ಭಾಗದ ಸ್ಥಳೀಯ ರಾಜಕೀಯ ಪಕ್ಷಗಳ ಕಾರ್ಯಕರ್ತರನ್ನ ಸಂಪರ್ಕಿಸಬಹುದು. ಒಂದು ವೇಳೆ ಮ್ಯಾಪಿಂಗ್ ಕಾರ್ಯದಲ್ಲಿ ಭಾಗವಹಿಸದೇ ಇದ್ದರೆ ಏನಾಗುತ್ತದೆ? ಮತದಾರರು ಮ್ಯಾಪಿಂಗ್ ಕಾರ್ಯದಲ್ಲಿ ಭಾಗವಹಿಸದೇ ಇದ್ದರೆ ಅಂತಹ ಮತದಾರರಿಗೆ ವಿಶೇಷ ತೀವ್ರಗತಿಯ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆಯ ಸಂದರ್ಭದಲ್ಲಿ ಮತದಾರರ ನೋಂದಣಾಧಿಕಾರಿ ಕಚೇರಿಯಿಂದ ನೋಟಿಸ್ ನೀಡುತ್ತಾರೆ. ನೋಟಿಸ್ ನೀಡಿದ ನಂತರ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ವಾಸಸ್ಥಳಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು.